ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ನಲ್ಲಿ ನಾವಿವತ್ತು ಡ್ರೈ ಫ್ರೂಟ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಈ ಲಾಡು ಮಾಡೋದಕ್ಕೆ ಒಂದು ಅಗಲವಾದ ಪಾತ್ರೆಯಲ್ಲಿ 2 ಕಪ್ ಚಿಕ್ಕದಾಗಿ ಕಟ್ ಮಾಡಿರೋ ಖರ್ಜೂರ, ಅರ್ಧ ಕಪ್ ಒಣ ದ್ರಾಕ್ಷಿ, ಅರ್ಧ ಕಪ್ ಗೋಡಂಬಿ ಚೂರುಗಳು, ಅರ್ಧ ಕಪ್ ಬಾದಾಮಿ ಚೂರುಗಳು, 1/4 ಕಪ್ ಪೀಸ್ ಮಾಡಿರೋ ಸಿಹಿ ಕುಂಬಳದ ಬೀಜ, 1/4 ಕಪ್ ಸೂರ್ಯಕಾಂತಿ ಬೀಜ, 1/4 ಕಪ್ ಕಲ್ಲಂಗಡಿ ಬೀಜ ಇವೆಲ್ಲದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು. ಒಣದ್ರಾಕ್ಷಿ ಮತ್ತು ಖರ್ಜೂರ ಇವೆರಡನ್ನು ಬಿಟ್ಟು ಬೇರೆಲ್ಲ ಸಾಮಗ್ರಿಗಳನ್ನ ನೀವು ಬಿಸಿಲಲ್ಲಿ ಒಣಗಿಸ್ಕೊಳ್ಬಹುದು ಅಥವಾ ಡ್ರೈ ರೋಸ್ಟ್ ಮಾಡ್ಕೊಳ್ಬಹುದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ನಮಗೆ ಬೇಕಾಗಿರೋ ಶೇಪ್ ಮತ್ತೆ ಸೈಜಲ್ಲಿ ಉಂಡೆ ಕಟ್ಟಬೇಕು. ಬೇಕಿದ್ರೆ 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಬಹುದು. ಖರ್ಜೂರನ ನಾವಿಲ್ಲಿ ಜಾಸ್ತಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಸ್ವೀಟ್ ಹಾಕೋದು ಬೇಕಾಗಲ್ಲ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮಕ್ಕಳಿಗೆ ಇದನ್ನ ನೀವು ಸ್ನ್ಯಾಕ್ಸ್ ತರ ಬಾಕ್ಸಲ್ಲಿ ಹಾಕಿ ಕಳಿಸಬಹುದು. ತುಂಬಾ ಸುಲಭವಾಗಿ ಹಾಗೂ ಅತ್ಯಂತ ಕಡಿಮೆ ಸಮಯದಲ್ಲಿ ರೆಡಿ ಮಾಡಬಹುದಾದಂತಹ ಒಂದು ಸ್ವೀಟ್ ಇದು. ನಾವು ತುಪ್ಪ ಯೂಸ್ ಮಾಡಿಲ್ಲ ಅಂದ್ರೂ ಇದು ಪ್ಲೇಟ್ಗೆ ಅಂಟ್ಕೊಳ್ತಾ ಇಲ್ಲ ನೋಡಿ. ಡ್ರೈ ಫ್ರೂಟ್ಗಳನ್ನ ಬೇರೆ ಬೇರೆಯಾಗಿ ತಿನ್ನೋದ್ರ ಬದಲು ಈ ತರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವೇನೋ ಡಿಫ್ರೆಂಟ್ ಆಗಿರೋದನ್ನ ತಿಂತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ಈ ತರ ಯಾವ್ದಾದ್ರೂ ಗೋಲ್ಡ್ ಕಲರ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಥೇಟ್ ಅಂಗಡಿಗಳಲ್ಲಿ ಇಟ್ಟಿರೋ ಸ್ವೀಟ್ ತರಾನೇ ಅನ್ಸುತ್ತೆ ಅಲ್ವಾ? ಫ್ರೆಂಡ್ಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ. ಈ ವಿಡಿಯೋದ ಲಿಂಕ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.